Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಹೊಸ ಸರ್ಕಾರ ರಚನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಯಾರಾಗ್ತಾರೆ, ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ, ರಾಹುಲ್ ಗಾಂಧಿ ಅವರನ್ನೇ ಆಗಿ ಅಂತ ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಹೇಗಾದ್ರೂ ಮಾಡಿ ವಿಪಕ್ಷ ನಾಯಕನ ಪಟ್ಟ ಕಟ್ಟಬೇಕು. ವಿಪಕ್ಷ ನಾಯಕ ಆಗಲಿಕ್ಕೆ ರಾಹುಲ್ ಗಾಂಧಿ ಒಪ್ತಾರಾ? ಹಲವಾರು ಜನ ಸಂಸದರು ಹೇಳ್ತಾ ಇದ್ದಾರೆ ನೀವೇ ವಿಪಕ್ಷ ನಾಯಕರಾಗಿ. ಅಧೀರ್ ರಂಜನ್ ಕೂಡ ಇಲ್ಲ, ಈಗ ಖರ್ಗೆ ಅವರು ರಾಜ್ಯಸಭೆ ಸೇರಿದ್ದಾರೆ. ಅಂಥದ್ರಲ್ಲಿ ನೀವೇ ಆಗಿ ವಿಪಕ್ಷ ನಾಯಕರು ಅಂತ ಸಂಸದರು ಬೇಡಿಕೆ ಇಟ್ಟಿದ್ದಾರಂತೆ. ರಾಹುಲ್ ಗಾಂಧಿ ಇನ್ನೂ ಒಪ್ಪಿಗೆ ಕೊಟ್ಟಿದ್ದಾರೋ ಬಿಟ್ಟರೋ ಗೊತ್ತಾಗಲಿಲ್ಲ. ಹಾಗಾದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಬಹುದಾ? ಸೊ ಯಾರಾಗಬಹುದು ಹಾಗಾದರೆ? ರಾಹುಲ್ ಗಾಂಧಿನ ಅಥವಾ ಬೇರೆ ಯಾರಾದರೂ ನಾಯಕರಾಗ್ತಾರ? ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. ಅದು ಈ ಸರ್ಕಾರದ ಹುಡುಕುಗಳನ್ನು ಎತ್ತಿ ಹಿಡಿಯುವಂಥ ನಿಟ್ಟಿನಲ್ಲಿ, ಅದನ್ನು ಸದನದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಬಹಳ ಜವಾಬ್ದಾರಿಯುತವಾದಂಥ ಕೆಲಸ ಅದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ಹಿಂದೂ ಕೂಡ ನೋಡಿ, ನಾನು ಹಿಂದೆ ಒಂದು ಸರಿ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರು ಒಂದು ಮಾತು ಹೇಳಿದರು. ಆವಾಗ ಅವರು MP ಅವರು, ಮೈಸೂರಿನ MP. ಅವ್ರು ಹೇಳಿದ್ರಂತೆ, ನೋಡಿ ನೀವು ಮನಮೋಹನ್ ಸಿಂಗ್ ಮಂತ್ರಿಮಂಡಲದಲ್ಲಿ ಯಾವುದಾದ್ರೂ ಒಂದು ಖಾತೆ ತಗೊಂಬಿಡಿ, ಅದರಲ್ಲೂ ನೀವು ಸಂಸದೀಯ ವ್ಯವಹಾರಗಳ ಖಾತೆ ತಗೊಳ್ಳಿ, ಆವಾಗ ಜನರ ಸಂಪರ್ಕಕ್ಕೆ ಬರ್ತೀರಿ, ನಾಯಕರ ಸಂಪರ್ಕಕ್ಕೆ ಬರ್ತೀರಿ, ನಾಲೆಡ್ಜ್ ಬರುತ್ತೆ ನಿಮಗೆ. ಅದನ್ನು ಸರಿಯಾಗಿ ನಿಭಾಯಿಸಿಬಿಟ್ರೆ ಮುಂದೆ ದೇಶದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಬಹಳ ಒಳ್ಳೆಯ ಅನುವು ಮಾಡಿಕೊಟ್ಟಂಗಾಗುತ್ತೆ, ನಿಮ್ಗೆ ಅನುಭವ ಬರುತ್ತೆ ಅಂತ. ಆದರೆ ನನ್ನ ಮಾತನ್ನು ರಾಹುಲ್ ಗಾಂಧಿ ಕೇಳಲೇ ಇಲ್ಲ ಅನ್ನುವಂಥ ಮಾತನ್ನು ನನ್ನ ಎದುರುಗಡೆ ಹೇಳಿದರು. ಪ್ರಶ್ನೆ ಬೇರೆ. ಈಗ ರಾಹುಲ್ ಗಾಂಧಿಯವರು ಜವಾಬ್ದಾರಿ ಹೊರಲೇಬೇಕು. ಮೊದಲು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಈಗೆಲ್ಲ ಒಂದು ಕಡೆಗೆ ಏನು ಅಂದರೆ, ಕಾಂಗ್ರೆಸ್ಸಿಗೆ ಈಗ ವಿಪಕ್ಷ ನಾಯಕನ ಸ್ಥಾನವನ್ನು ಅಲಂಕರಿಸುವಷ್ಟರ ಮಟ್ಟಿಗೆ ಸೀಟ್ಗಳು ಬಂದಿವೆ, 99 ಇದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ವಿಪಕ್ಷ ನಾಯಕರಾಗಬೇಕು ಅನ್ನುವಂಥದ್ದು ಹಲವರ ಹಕ್ಕೊತ್ತಾಯ. ಏನಾಗಬಹುದು? ರಂಗನಾಥ್, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಅಧಿಕೃತ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೂ ಕೂಡ ಬೇಕಾದಷ್ಟು ನಂಬರ್ನ ಗಳಿಸಿರಲಿಲ್ಲ. ಈ ಕಾರಣಕ್ಕೋಸ್ಕರ ಸಾಕಷ್ಟು ಟೀಕೆಗೆ ಗುರಿಯಾಗಿದ್ದಂಥ ಕಾಂಗ್ರೆಸ್ ಇದೀಗ ತನ್ನ ನಂಬರ್ನ ಬಹುತೇಕ ಡಬಲ್ ಮಾಡಿಕೊಂಡಿದೆ. 99ರ ಸ್ಥಾನವನ್ನು ರೀಚ್ ಆಗೋದಕ್ಕೆ ಸಾಧ್ಯವಾಗಿದೆ. ಜೊತೆಗೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರ ಕಾರಣಕ್ಕೋಸ್ಕರವೇ ಇಂಥದ್ದೊಂದು ಸ್ಥಾನಗಳು ಬರೋದಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಸಂಸದರು ಮತ್ತು ನಾಯಕರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ಇದೀಗ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರೋದಕ್ಕೆ ರಾಹುಲ್ ಗಾಂಧಿಯೇ ಸೂಕ್ತ ಅಭಿಪ್ರಾಯವನ್ನು ಹಲವು ಮಂದಿ ಸಂಸದರು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಈ ಬಾರಿ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಈಗ 99 ಸೀಟು ಬಂದಿದ್ರು ಕೂಡ ಒಂದು ರಾಯ್ಬರೇಲಿ ಮತ್ತು ವಯನಾಡ್ 2 ಕ್ಷೇತ್ರಗಳಲ್ಲಿ ಅವರು ನಿಂತ ಕಾರಣಕ್ಕೋಸ್ಕರ ಒಂದು ಸಂಸದ ಸ್ಥಾನವನ್ನು ರಿಸೈನ್ ಮಾಡಬೇಕಾಗುತ್ತೆ. ರಾಯ್ಬರೇಲಿ ಉಳಿಸ್ಕೊಳ್ತಾರಾ ಅಥವಾ ವಯನಾಡನ್ನು ಉಳಿಸ್ಕೊಳ್ತಾರಾ ಅನ್ನೋದಕ್ಕೂ ಕೂಡ ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ರಾಹುಲ್ ಗಾಂಧಿ ಅವರ ಒಂದು ಇಮೇಜ್ ಕಳೆದ ಬಾರಿಗಿಂತ ಈ ಬಾರಿ ಒಂದಷ್ಟು ಚೇಂಜ್ ಆಗಿದೆ. ಆ ಪಪ್ಪು ಅನ್ನುವಂತಹ ಒಂದು ಈ ರೀತಿಯ ಕುಖ್ಯಾತಿಯಿಂದ ಅವರು ಹೊರಗೆ ಬಂದಿದ್ದಾರೆ ಅಂತಲೇ ಹೇಳಬೇಕು. ಅದಕ್ಕೆ ಅವರ ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಬೇರೆ ಬೇರೆ ರೀತಿಯ ಕಾರಣಗಳು ಕೂಡ ಇದ್ದಾವೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಒಂದು ಸಾಂವಿಧಾನಿಕ ಹುದ್ದೆಯನ್ನು ತೆಗೆದುಕೊಂಡ್ರೆ ಆವಾಗ ಮುಂದಿನ ದಿನಗಳಲ್ಲಿ ಅವರು ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಗಳು ವ್ಯಕ್ತವಾಗ್ತಾ ಇದ್ದಾವೆ. UPA 1 ಮತ್ತು 2 ಅವಧಿಯಲ್ಲಿ ಅವರು ಯಾವುದೇ ರೀತಿಯ ಒಂದು ಸ್ಥಾನವನ್ನು ಅಲಂಕರಿಸಲಿಲ್ಲ. ಈ ಕಾರಣಕ್ಕೋಸ್ಕರವೇ ಅವರಿಗೆ ಆಡಳಿತಾತ್ಮಕವಾದಂಥ ಅಂಶಗಳನ್ನ ಎತ್ತಿ ತೋರಿಸೋದಕ್ಕಿರ್ಬೋದು, ಹೋರಾಟ ಮಾಡೋದಕ್ಕಿರ್ಬೋದು, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಮತ್ತು ಜನರ ಹತ್ತಿರ ಹೋಗೋದಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ. ಕೇವಲ AC ರೂಮಿನ ರಾಜಕಾರಣಿ ಮತ್ತು ಆ ರೀತಿಯ ಲೀಡರ್ಶಿಪ್ ಮಾತ್ರ ಅವರ ಹಣೆಪಟ್ಟಿಯಾಗಿ ಉಳಿದುಕೊಂಡಿತ್ತು. ಇದೀಗ ರಾಹುಲ್ ಗಾಂಧಿ ಅವರ ಇಮೇಜ್ ಅದಕ್ಕಿಂತ ಹೊರತಾದಂಥ ಒಂದು ಇಮೇಜ್ ಆಗಿ ಬದಲಾಗಿದೆ. ಜೊತೆಗೆ ಇಷ್ಟು ಸ್ಥಾನಗಳನ್ನು ಬರೋದಕ್ಕೆ ಅವರ ಪ್ರಮುಖವಾದಂಥ ಕೊಡುಗೆಯೇ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ಕಾಂಗ್ರೆಸ್ನ ಸಂಸದರದ್ದು. ಮತ್ತು ಉಳಿದಂತಹ ಇಂಡಿಯಾ ಒಕ್ಕೂಟದ ನಾಯಕರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನು ಕೊಟ್ಟಷ್ಟು ರಾಹುಲ್ ಗಾಂಧಿ ಅವರಿಗೆ ಕೊಡೋದಿಲ್ಲ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಕಸ್ಮಾತ್ ಇದೇ ಜಾಗದಲ್ಲಿ ಇದ್ದಿದ್ರೆ ಅಥವಾ ಕಲಬುರಗಿಯಿಂದ ಅವರು ಮತ್ತೆ ಕಂಟೆಸ್ಟ್ ಮಾಡಿ ಸಂಸದರೇ ಆಗಿದ್ದಿದ್ರೆ ಅದರ ಲೆಕ್ಕಾಚಾರವೇ ಬೇರೆ ಆಗಿರ್ತಿತ್ತು. ಆದರೆ ಸದ್ಯದ ಮಟ್ಟಿಗೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋ ಕಾರಣಕ್ಕೋಸ್ಕರ ಆ ಒಂದು ವ್ಯಾಕ್ಯೂಮ್ ಕೂಡ ಇದೆ. ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿ ಯಾರಾಗಬಹುದು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಬಹುತೇಕ ಉತ್ತರ ಸಿಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರವೇ ಒಂದಷ್ಟು ಚರ್ಚೆಯ ಅಗತ್ಯತೆ ಕಾಂಗ್ರೆಸ್ನ ಪಾಳೆಯದಲ್ಲೂ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ಇದು ಈ ಜವಾಬ್ದಾರಿಯನ್ನು ಹೊತ್ತಂತ ಸಂದರ್ಭದಲ್ಲಿ ಪ್ರಸನ್ನ, ತಮ್ಗೆ ಗೊತ್ತಿರುವಂಥ ಸಂಗತಿ, ಈ ಸರ್ಕಾರದ ಹುಳುಕುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸಗಳಾಗಬೇಕು, ಸಾಕಷ್ಟು ಅಧ್ಯಯನಗಳಾಗಬೇಕು, ಅಲ್ಲಿ ಪ್ರಬುದ್ಧವಾಗಿ ಆ ವಾದವನ್ನು ಮಂಡಿಸುವಂಥ ರೀತಿಯಲ್ಲಿ ಆಗಬೇಕು. ಸೊ ಅದಕ್ಕೆ ರಾಹುಲ್ ಗಾಂಧಿ ಸಜ್ಜಾಗ್ತಾರ ಅಂತ, ಯಾಕಂದ್ರೆ ಅವರ ಮನಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ ನಾವು ಕಳೆದ ಒಂದಷ್ಟು ಅವಧಿಗಳನ್ನ ನೋಡಿದ್ರೆ ಬಹುತೇಕ ರಾಹುಲ್ ಗಾಂಧಿ ಅವರು ಅಂಥ ಇಮೇಜ್ ಇಲ್ಲ. ಅವರು ಸಂಸತ್ನಲ್ಲಿ ಕಣ್ಣು ಮಿಟುಕಿಸುವಂತಹ ರೀತಿಯಲ್ಲೇ ಪ್ರಖ್ಯಾತಿಯಾದಂಥವ್ರು ಅಥವಾ ತಮ್ಮ ಮಾತಿನ ಧಾಟಿಯಿಂದಲೇ ಕಾಮಿಡಿಗೆ ತುತ್ತಾದಂಥವ್ರು. ಆದರೆ ಆ ಇಮೇಜಿನಿಂದ ಹೊರಬರುವಂಥ ಒಂದಷ್ಟು ಪ್ರಯತ್ನಗಳನ್ನ ಇದೀಗ ಮಾಡಿದ್ದಾರೆ. ಮತ್ತು 52 ಸ್ಥಾನಗಳಿಂದ 99 ಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಒಂದು ಪಾತ್ರ ಇದೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಸಂಸದರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಕೋ-ಸ್ಪಾನ್ಸರ್ಡ್ ಬೈ ಸಪ್ತಗಿರಿ NPS ಯೂನಿವರ್ಸಿಟಿ.